ಮೈಸೂರಲ್ಲಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಕಾಏಕಿ ಜಮಾಯಿಸಿದ್ರು 1000ಕ್ಕೂ ಹೆಚ್ಚು ಮಂದಿ. ಅಂತಹ ಸಂದರ್ಭದಲ್ಲಿ ಗಲಭೆ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಪೊಲೀಸರು. ಯಾವುದೇ ಕಾರಣಕ್ಕೂ ಅಲ್ಲಿ ಗಲಭೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳುವಂತಹ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ನೂರಾರು ಜನರ ಮಧ್ಯೆ ನಿಂತು ಡಿಸಿಪಿ ಮುತ್ತುರಾಜ್ ಅವರು ಅಲ್ಲಿ ಬಂದಂತಹ ಜನರಿಗೆ ಮನವಿಯನ್ನ ಮಾಡಿಕೊಳ್ತಾರೆ. ತಮ್ಮ ವಾಹನದ ಮೇಲೇರಿ ಅವರು ಜನರಲ್ಲಿ ಶಾಂತಿ ಕಾಪಾಡಿ, ಯಾವುದೇ ರೀತಿಯಲ್ಲಿ ಉದ್ವಿಗ್ನಗೊಳ್ಳೋದು ಬೇಡ, ಉದ್ರಿಕ್ತರಾಗಬೇಡಿ ಅಂತ ಹೇಳಿ ಅಲ್ಲಿ ಬಂದಂತಹ ಗಲಭೆಕೋರರಿಗೆ ಕೇಳಿದಂತಾರೆ. ಡಿಸಿಪಿ ತಮ್ಮ ವಾಹನದ ಮೇಲೇರಿ ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಉದ್ರಿಕ್ತರು ಯಾವುದೇ ಕಾರಣಕ್ಕೂ ಡಿಸಿಪಿ ಮಾತಿಗೆ ಕೇರೆ ಅಂದಿರಲಿಲ್ಲ. ಯಾವುದೇ ಕಾರಣಕ್ಕೂ ಆ ಮಾತನ್ನ ತಲೆಗೆ ಹಾಕೊಳ್ಳಿಲ್ಲ, ಕಿವಿಗೆ ಹಾಕೊಳ್ಳಿಲ್ಲ. ಉದಯಗಿರಿ ಠಾಣೆ ಮುಂದೆ ನಡೆದಂತಹ ಈ ಒಂದು ಘಟನೆಯ ಭಯಾನಕ ವಿಡಿಯೋ ನೀವು ನೋಡ್ತಿದ್ದೀರಲ್ಲ, ದೃಶ್ಯಗಳಲ್ಲಿ ಎಷ್ಟು ಜನ ಇದ್ರು ಅಲ್ಲಿ ಅಂತ ಹೇಳಿ. ಅವೆಲ್ಲದರ ಮಧ್ಯೆ ಅವರು ತಮ್ಮ ವಾಹನವನ್ನ ಏರಿ ಜನರಿಗೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಈಗಾಗಲೇ ಆ ವಿಡಿಯೋವನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾಗೆಯೇ ಡಿಸಿಪಿ ಮನವಿ ಮಾಡ್ತಾ ಇರುವ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಅಷ್ಟು ಜನ ಇದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ನಿಂತು ತಮ್ಮ ವಾಹನ ಏರಿ ಅವರೆಲ್ಲರನ್ನ ಕೂಡ ಸಮಾಧಾನ ಮಾಡುವಂತಹ, ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಉದ್ರಿಕ್ತರು ಮಾತ್ರ ಅದನ್ನು ಯಾವುದೇ ಕಾರಣಕ್ಕೂ ತಲೆಗೆ ಹಾಕೊಳ್ಳಿಲ್ಲ. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪೊಲೀಸ್ ಠಾಣೆ ಮುಂದೆ ಬಂದು ಅಲ್ಲಿ ಕಲ್ಲು ತೂರಾಟವನ್ನ ಮಾಡಿರುವುದನ್ನು ಕೂಡ ನಾವಿಲ್ಲಿ ನೋಡಬಹುದು. ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ರಕ್ಷಣೆ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ. ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ಸಂಸದ ಯದುವೀರ್ ಒಡೆಯರ್ ಅವರು. ಈಗಾಗಲೇ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಪೊಲೀಸರಿಗೆ ಇಲ್ಲಿ ರಕ್ಷಣೆ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದ್ದಾರೆ. ಅವ್ರ ಮೇಲೇ ನಾವು ರಕ್ಷಣೆ ಕೊಡಬೇಕಂದ್ರೆ ಎಂಥ ಸಮಾಜದ ಪರಿಸ್ಥಿತಿ ಹೇಗಿದೆ, ಇಂಥ ಕೃತ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ನಮ್ಮ ಏನು ಗಣೇಶ ಒಂದು ಚತುರ್ಥಿಯಲ್ಲಿ ನಡೆತಿರ್ತಕ್ಕಂಥ ಮೆರವಣಿಗೆ, ನಮ್ಮ ನಾಗಮಂಗಲದಲ್ಲಿ ಅನೇಕ ಇಂಥ ಪ್ರಕರಣಗಳು, ಕೃತ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಸಮಾಜದಲ್ಲಿ ಒಂದು ರೀತಿಯ ಅಸಮಾಧಾನ ಇರ್ಬೋದು, ಒಂದು ರೀತಿ ಕಿಡಿಗೇಡಿಗಳು ಅವ್ರಿಗೂ ಅವಕಾಶ ಕೊಡುವಂಥದ್ದು ಪರಿಸ್ಥಿತಿ ಉಂಟಾಗಿದೆ. ಪೊಲೀಸ್ನವ್ರಿಗೆ ರಕ್ಷಣೆ ಕೊಡಬೇಕು ಅಂಥದ್ದು ಪರಿಸ್ಥಿತಿ ಬಂದರೆ ಇದು ಭಾಳ ಕಷ್ಟ ಆಗ್ತಾ ಇದೆ. ಸರ್ಕಾರ ಇದು ಒಂದು ಕಠಿಣ ಕ್ರಮ ತಗೊಂಡು ಕಾನೂನು ಸುವ್ಯವಸ್ಥೆ ಏನಿದೆ ಅದಕ್ಕೆ ಬದ್ದಾಗೆ ಒಂದು ಒಳ್ಳೆಯ ನಿರ್ಣಯವನ್ನು ತಗೊಂಡು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಹಾಲಿ ಸಂಸದರು ಬಂದಿಲ್ಲ ಅಲ್ಲಿಗೆ ಜನಗಳಿಗೆ ಸಾಂತ್ವನ ಹೇಳಲಿಕ್ಕೆ, ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೇಟಿಯನ್ನು ನೀಡಿ ಉದಯಗಿರಿಗೆ? ಹೌದು ಸರ್, ಬಜೆಟ್ ಅಧಿವೇಶನ ನಡೀತಾ ಇತ್ತು. ನಾವು ಬಜೆಟ್ ಅಧಿವೇಶನದಲ್ಲಿ ಭಾಗವಹಿಸಬೇಕಾಗಿತ್ತು. ನಮ್ಮದು ಕೂಡ ಭಾಷಣ ಇತ್ತು. ತಕ್ಷಣ ಡೆಲ್ಲಿಯಿಂದ ಬಂದಿರೋದೇ ಇವತ್ತು ಬೆಳಗ್ಗೆ. ಈಗ ತಕ್ಷಣ ಅಲ್ಲಿಗೆ ಹೋಗ್ತಾ ಇದೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದೀನಿ, ತೀವ್ರವಾಗಿ ಖಂಡಿಸುತ್ತೇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಆ ಘಟನೆ ಆದಾಗ, ಯಾಕಂದ್ರೆ ಒಂದ್ ಕಡೆ ಸತೀಶನ್ನ ಅಲ್ಲಿ ಆಗ್ಲೇ ಅರೆಸ್ಟ್ ಮಾಡಿದ್ರು, ಆದ್ರೂ ಕೂಡ ಜನ ನಮ್ಗೆ ಕೈ ಕೊಡಿ ಅಂತ ಕೇಳಿದಾಗ್ಲೂ ಕೂಡ ಇಷ್ಟೊಂದು ಉದ್ರಿಕ್ತರು ಇದ್ರೂ ಕೂಡ ಡಿಸಿಪಿ ಅಲ್ಲಿ ಅವರ ಎಲ್ಲ ಉದ್ರಿಕ್ತರನ್ನ ಸಮಾಧಾನ ಮಾಡುವಂತಹ, ಶಾಂತಿ ಕಾಪಾಡಿ ಅಂತ ಹೇಳಿ ಕೇಳ್ಕೊಂಡ್ರು ಕೂಡ ಉದ್ರಿಕ್ತರು ಅದರ ಬಗ್ಗೆ ಅಲ್ಲಿ ಯಾವ ಕೇರ್ ಕೂಡ ಮಾಡಿಲ್ಲ ಅನ್ನೋದು ವಿಡಿಯೋಗಳಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಯಾವ ರೀತಿಗೆ ಮನವಿ ಮಾಡಿಕೊಂಡ್ರು, ಆ ನಂತರ ಆದಂತಹ ಘಟನೆಗಳು? ನವಿತಾ, ಉದಯಗಿರಿಯ ಗಲಾಟೆಗೆ ಸಂಬಂಧಿಸಿದಂತೆ ಅಂದು ತಡರಾತ್ರಿ 1000ಕ್ಕೂ ಹೆಚ್ಚು ಮಂದಿ ಉದಯಗಿರಿ ಪೊಲೀಸ್ ಠಾಣೆಯ ಬಳಿ ಜಮಾವಣೆಗೊಂಡ್ರು. ಆ ಜಮಾವಣೆಗೊಂಡ ತಕ್ಷಣವೇ ಡಿಸಿಪಿ ಮುತ್ತುರಾಜ್ ಅವರು ಎಲ್ಲರಲ್ಲೂ ಕೂಡ ಮೈಕ್ ಹಿಡಿದು ಪ್ರಾರ್ಥನೆ ಮಾಡಿದ್ದಾರೆ. ಅಂದ್ರೆ ಯಾರು ಕೂಡ ದೊಂಬಿ ಗಲಾಟೆಗೆ ಅವಕಾಶ ಕೊಡಬೇಡಿ. ಈಗಾಗಲೇ ನಾವು ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗ ಏನಿದ್ದಾನೆ ಆತನ ವಿರುದ್ಧ ಕೇಸನ್ನು ಹಾಕಿ ಬಂಧನದಲ್ಲಿ ಇಟ್ಟಿದ್ದೇವೆ, ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತೇವೆ ಅಂತ. ಆದ್ರೆ ಇವರಿಗೆ ಪೊಲೀಸರ ಮಾತಿಗೆ ಸೊಪ್ಪನ್ನು ಸಹ ಅಲ್ಲಿ ಇದ್ದಂತ ಉದ್ದೇಶಿಸಲು ಹಾಕಿಲ್ಲ. ಅಲ್ಲದೆ ಅವರದ್ದು ಒಂದೇ ವಾದ ಆಗಿತ್ತು, ಆತನನ್ನ ನಮ್ಮ ವಶಕ್ಕೆ ಕೊಡಿ, ನಾವು ಆತನನ್ನ ವಿಚಾರಿಸ್ಕೊಳ್ತೇವೆ, ಆತ ನಮ್ಮ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾನೆ ಅನ್ನುವ ನಿಟ್ಟಿನಲ್ಲಿ ಅವರು ಇದ್ರು ಹೊರತು ಪೊಲೀಸರ ಮನವಿಗಾಗ್ಲಿ ಅಥವಾ ಪೊಲೀಸರ ಒಂದು ಇದಕ್ಕಾಗ್ಲಿ ಬಗ್ಗಿಲ್ಲ. ಯಾವಾಗ ಇವೆಲ್ಲವೂ ಕೂಡ ಅವರ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂತ ಗೊತ್ತಾಯ್ತು, ಆ ನಂತರದಲ್ಲಿ ಪೊಲೀಸರು ಸಹ ಲಘು ಲಾಠಿ ಪ್ರಹಾರ ಇರ್ಬೋದು ಹಾಗೂ ಅಶ್ರುವಾಯು ಸಿಡಿಸುವ ಮೂಲಕ ಗುಂಪನ್ನ ಚದುರಿಸುವ ಕೆಲಸಕ್ಕೆ ಮುಂದಾದ್ರು. ಆದ್ರೆ ಆ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಇದ್ದಂಥವರೆಲ್ಲವೂ ಕೂಡ ಒಂದು ಸುಮಾರು 15-25 ವರ್ಷದ ಯುವಕರೇ ಹೆಚ್ಚಿದ್ರು. ಹಾಗಾಗಿ ಯಾರು ಆ ಯುವಕರಿಗೆಲ್ಲ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಆ ಮೌಲಿ, ಆತನಿಂದಲೇ ಇವರೆಲ್ಲವೂ ಕೂಡ ಇಷ್ಟರ ಮಟ್ಟಿಗೆ ರೊಚ್ಚಿ ಗೆದ್ದಿದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.